ಒಯ್ ಕಿಂಡೆ ಒಮ್ಮೆ ಹಿಂದೆ ತಿರುಗಿ ನೋಡಿ ಅಂತೆ, ನಿಮ್ಮ ಅಣ್ಣಯ್ಯಪ್ಪನವರು ಮಡದಿ ಸತ್ತ ವಿದುರನ ನಮ್ಮನೆ ಕೂತಿದ್ದಾರೆ. ಅಣ್ಣಯ್ಯಪ್ಪನವ್ರಿ ಇದ್ಯಾಕ ಮುಳ್ಳಂದಿಗ ಮುತ್ತು ಕೊಟ್ಟವ್ರಾಗ ಮೊಕ್ಕ ಮಾಡ್ಕೊಂಡು ಕೂತಿದಾರಿ? ಮನೇಲಿ ಮಧುರ ಅವರು ಮೊಕ್ಕಕ್ಕೆ ಉಗಿದ್ ಕಳ್ಸಿದ್ದಾರೆ. ಅಣ್ಣಯ್ಯಪ್ಪನವ್ರಿ ನಾನು ಕೇಳ್ದದು ಇವ್ರು ಹೇಳ್ದದು ಸತ್ಯವಾ? 100ಕ್ಕೆ 100ರಷ್ಟು ಸತ್ಯ ಗೌಡ್ರೆ. ನನ್ನ ಮಧು ಹಿಂಗ್ ಮಾಡ್ತಾಳೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ಮಾದನ್ನ ಮನೆಗೆ ಕರ್ಕೊಂಡು ಬಂದು ನನ್ನನ್ನೇ ಗೆಟ್ ಲಾಸ್ಟ್ ಅನ್ಬಿಟ್ಲು. ಅವನನ್ನು ನೀವ್ ಯಾಕೆ ಕಟ್ಟಿಗೆ ಸೇರ್ಸ್ಕೊಂಡ್ರಿ ಅಣ್ಣಯ್ಯಪ್ಪನವ್ರ? ಇವ್ರು ಅವ್ರನ್ನ ಮನೆ ಕರ್ಕೊಂಡ್ ಬರ್ಲಿಲ್ಲ, ಸುಂದ್ರಿ ಮೇಡಮೇ ಅವ್ರ ಕೈ ಹಿಡ್ಕೊಂಡು ಮನೆ ಕರ್ಕೊಂಡ್ ಬಂದದ. ಇದೆಲ್ಲ ನೋಡ್ಕೊಂಡು ನೀವು ಸುಮ್ಮನೆ ಇದ್ರ್ಯಾ? ಅವಳು ಹಾಗೆ ಮಾಡಿದ್ರೆ ನಾನು ಏನ್ ಮಾಡಕ್ಕಾಗುತ್ತೆ ಗೌಡ್ರೆ? ನೀವೆಲ್ಲ ಇರಕ್ಕಿಂತ ಒಂದೊಂದು ಚೀರ ಉಟ್ಕೊಂಬಂದು ಇದೇ ಬಾವಿಗೆ ಬಿದ್ದು ಸತ್ತೋಗ್ಬಿಡಿ. ನಿಮ್ಮ ಜಾಗದಲ್ಲಿ ನಾನೇನಾದ್ರು ಇದ್ದಿದ್ರೆ ನಿಂತ ಜಾಗದಲ್ಲಿ ನೇನಾಗೋತಿದ್ರು. ಕಲ್ಟಿವೇಟ್ರು ವಿಷಯ ಶಾನೆ ಸೀರಿಯಸ್ ಆಗದೆ. ಇಂಥ ಟೈಮ್ಲಿ ಕಾಮಿಡಿ ಮಾಡಿ ಕಾಲೆಲ್ಲ ಬೇಡ, ನೆಲಕ್ಕೆ ಹಾಕೊಂಡು ತುಳ್ದಾಕ್ಬಿಡ್ತೀನಿ. ಗೌಡ್ರೆ, ನೀವು ಈ ನಮ್ನಿ ಕಿತ್ತಾಡೋ ಬದ್ಲು ಪ್ರಾಬ್ಲಮಿಗೆ ಎಂತಾರು ಸೊಲ್ಯೂಷನ್ ಇತ್ತು ಹುಡುಕಿ ಮಾಡ್ರೆ. ಅವಳು ಯಾಕೆ ಹಿಂಗ್ ಆಗಿದ್ದಾಳೆ ಅಂತ ಗೊತ್ತಾದ್ರೆ ಏನಾದ್ರೂ ಸೊಲ್ಯೂಷನ್ ಹುಡುಕ್ಬೋದು. ಅವಳು ಯಾಕೆ ಹಿಂಗ್ ಆಡ್ತಿದ್ದಾಳೆ ಅಂತಾನೆ ಗೊತ್ತಾಗ್ತಿಲ್ವೇ? ನನಗೆ ಗೊತ್ತದೆ. ಗೌಡ್ರೆ, ನಿಮಗ್ ಗೊತ್ತಾ? ಗೊತ್ತಿಲ್ಲ, ಆದ್ರೆ ಅವ್ರಿಬ್ರು ಹೆಂಗ್ ದಾರಿಗೆ ತರಬೇಕು ಅಂತ ನನಗೆ ಚಂದ ಗೊತ್ತದೆ. ಅದೇನ್ ದಾರಿಗೆ ತರ್ತಿರೋ ಬೇಗ ತಗೊಂಬನ್ನಿ, ಇಲ್ಲ ಅಂದ್ರೆ ಅವರಿಬ್ರು ದೇವಸ್ಥಾನಕ್ಕೆ ಹೋಗಿ ತಾಳಿ ಕಟ್ಕೊಂಡ್ ಬಂದ್ಬಿಟ್ಟಾರೋ. ಅಮ್ಮಾದ ಇದ್ರೆ ತಾನೆ ವಿಷಯ ಅಲ್ಲಿ ಗಂಟ ಹೋಗೋದು. ಅಂದ್ರೆ ನಾವೆಲ್ಲರೂ ಸೇರಿ ಆ ಮಾದನ್ನ ಕೊಂದ್ಬಿಡೋಣ ಅಂತೀರ ಗೌಡ್ರೆ? ಅದು ಕೊನೆ ಪ್ರಯತ್ನ. ಅದಕ್ಕೂ ಮೊದಲು ನಾನು ನೀವು ಇಬ್ಬರು ಹೋಗಿ ಆ ಊರ್ಗೌಡನ್ ತಮ್ಮ ಮಾತಾಡ್ಕೊಂಬರ. ಮಾದನ್ ಕೊಲೆ ಆಗಿದ್ರೆ ತಿಥಿ ಊಟನಾರು ಸಿಕ್ಕಿರೋದು. ಡೋಂಟ್ ವರಿ ರಸಲ್ಪ ಗುಟಿ, ಅದಕ್ಕಿಂತ ಮೊದಲು ಇವರ ಪ್ಲಾನ್ ಎಂತಾದ್ರೂ ತೋಪಾದ್ರೆ ನಮಗೆ ಭರ್ಜರಿ ಮದುವೆ ಊಟವೇ ಸಿಗ್ತದೆ. ನಿಮಗೆ ಹಿಂಗ್ ಕೋಪ ಬರ್ತಾ ಇರ್ಬೇಕಾದ್ರೆ ಇನ್ನ ಘೋರ ಘಟನೆನ ನೇರವಾಗಿ ನೋಡ್ದವನು ನನ್ಗೆ ಹೆಂಗ ಅನ್ನಿಸ್ಬೇಕು? ಏನ್ ಹೇಳ್ತಾ ಇದ್ದೀರಾ ಶಿವ? ಹೂ ಗೌಡ್ರೆ, ನಾನು ಮಾದ ಗದ್ದೆ ಚೂರಿ ಹೋಯ್ತಾ ಇದ್ವಾ, ಆಗ ಮಧುರಾ ಟೀಚರು ಒಬ್ಬರೇ ಕೂತಿದ್ರು. ನಾನ್ ಮಾದನ್ಗೆ ಹೋಗಿ ವಿಚಾರಿಸ್ಕೊಂಡ್ ಬರ್ಲಾ ಅಂದೆ. ಅವನೋಗಿ ವಿಚಾರಿಸಿದಾಗ ಮಧುರಾ ಟೀಚರು ಕಣ್ಣಿಗೆ ಕಸ ಬಿದ್ದೈತೆ ಅಂದ್ರು. ನಾ ದಂಡಕ್ಕೆ ಬಂದು ನೋಡ್ದೆ. ಮಧುರಾ ಟೀಚರು ಮಾದನ್ಗೆ ಪಾಪು ಐ ಲವ್ ಯು ಅಂದ್ರು. ಅಯ್ಯೋ ವಿಧಿಯೇ, ಯಾರೋ ಬೆಳೆಸಿರೋ ಹಣ್ಣನ್ನ ಯಾರ್ದೋ ಬಾಯಿಗೆ ಹಾಕ್ಬಿಟ್ಟಲ್ಲ ತಂದೆ. ಏನ್ ನಿಮ್ ಮಾತಿನ ಅರ್ಥ? ಏನು ಇಲ್ಲ ಕಂಬುಡಿ ಅಣ್ಣಪ್ಪನವ್ರೆ, ನಿಮ್ಮ ಪರಿಸ್ಥಿತಿನ ನೆನ್ಸ್ಕೊಂಡ್ರೆ ಹೃದಯದಲ್ಲಿ ಅಣುಬಾಂಬ್ ಬಿಟ್ಟಂಗ ಆಯ್ತದೆ ಅಂದಿ. ಗೌಡ್ರೆ, ಸಮಾಧಾನ ಮಾಡ್ಬೇಕಾಗಿರೋ ನಾವೇನೆ ಜಾನಿ ಅವ್ರ ಹತ್ರ ಹೀಗೆ ಮಾತಾಡಿದ್ರೆ ಪಾಪ ಅವ್ರ ಪರಿಸ್ಥಿತಿ ಏನಾಗ್ಬೇಡ. ನನ್ಗೆ ಯಾರ ಸಮಾಧಾನನೂ ಬೇಕಾಗಿಲ್ಲ. ನಾನು ಮೊದಲು ಆ ಮಾದನ್ ಸಮಾಧಿ ನೋಡ್ಬೇಕು. ಹ್ಞೂ ಕಣಿವಳಿ ಅಣ್ಣಪ್ಪನವ್ರೆ, ಮಧುರ ಅವರು ಈ ಥರ ಆಡ್ತಾರದ್ ನೋಡ್ತಾ ಇದ್ರೆ ಆ ಮಾದ ಎಲ್ಲ ಹೋಗಿ ಮಾಟ ಮಾಡ್ಕೊಂಡ್ ಬಂದಿರ್ಬೇಕು ಅಂತ ನನಗನ್ಸುತ್ತೆ. ನನ್ನ ಕೈನಿಂದ 200 ರೂಪಾಯಿ ಖರ್ಚಾದ್ರೂ ಪರವಾಗಿಲ್ಲ, ಒಂದು ಮಚ್ಚನ್ನ ತಟ್ಟಿಸ್ಕೊಂಡ್ ಕೊಡ್ತೀನಿ, ವಾದ್ಯವನ್ನ ತಲೆನ ಎತ್ತ ಬಿಡಿ. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡು ಹೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರೆ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು?
ನಾನು ಎಟ್ಟಿ ವಾಚ್ಮ್ಯಾನು. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ. ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನೆ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾಂ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.